ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ಕಲ್ಪನಾ ಅಂತ ಜೋಡಿ ಜೀವನದ ಬದುಕಿನಲ್ಲಿ ಬೆಳಿಬೇಕು ಅಂತ ಆಸೆ ಆಗಿದೆ. ಅಂದರೆ ಮದುವೆ ಆಗುವಂಥ ಗಂಡಿನ ಜೊತೆ ಜೀವನ ನಡೆಸಬೇಕು ಅಂತ ಇವರು ನಮಗೆ ಮಾಹಿತಿ ಕಳಿಸಿದರು. ನೀವು ಸಹ ನಮ್ಮ ಚಾನಲ್ಗೆ ಮಾಹಿತಿ ಕಳಿಸ್ಬೇಕು ಅಂದರೆ ನಿಮ್ಮ ಫೋಟೋ ಸಮೇತ ನಿಮ್ಮ ಬಯೋಡಾಟಾನ sri9591@gmail.comಗೆ ಒಂದು ಮೇಲ್ ಮಾಡಿ ಸಾಕು. ನಾವೇ ನಿಮಗೆ ಒಳ್ಳೆ ಆಗುವಂಥ ಹುಡುಗಿ ಆಗಿರಲಿ ಹುಡುಗ ಆಗಿರಲಿ ತಿಳಿಸಿಕೊಡ್ತೇವೆ. ಆ್ಯಂಡ್ ಕಲ್ಪನಾ ಅಂತ 26 ವರ್ಷ ಮುಗಿದು 27ನೇ ವರ್ಷಕ್ಕೆ ಚಾಲ್ತಿಯಲ್ಲಿದ್ದಾರೆ. ಅರ್ಧ ಜೀವನ ನಾನು ದುಡಿದ್ಬಿಟ್ಟು ಕೆಲಸ ಮಾಡಿನೇ ಹಾಳು ಮಾಡಿಬಿಟ್ಟು ಬಿದ್ದಾನೆ. ಇವಾಗ ಮದುವೆ ಆಗಿಬಿಟ್ಟು ಒಳ್ಳೆಯ ಜೀವನ ನಡೆಸಬೇಕು ಅಂತ ಆಸೆ ಆಗಿದೆ. 2015ರಿಂದ 2020ರವರೆಗೆ ಇವರು ಪ್ರಸ್ತುತ ಜಾಬ್ ಮಾಡೋದು ತುಂಬ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಿಂದ ಮನೆ ಸಿಚುವೇಶನ್ ಸರಿ ಇಲ್ಲ ಅಂತ ಕೆಲಸಕ್ಕೆ ಹೋಗ್ತಾರೆ. ಊರು ಬಂದ್ಬಿಟ್ಟು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಎಂಬಲ್ಲಿ ವಾಸವಾಗಿರೋದು ಇವರು ಕಲ್ಪನಾ ಅವರು. ಇವರ ತಂದೆಯವರು, ಅಪ್ಪನ ಹೆಸರು ರಾಹುಲ್ ಅವರು, ಅಮ್ಮ ಲಕ್ಷ್ಮಿ ಅಂತ. ನಾವು ಒಬ್ಬಳು ನನ್ನದ ಒಬ್ಬ ತಮ್ಮ ಕೂಡ ಇದ್ದಾನೆ ನನ್ನ ಒಂದು ಮನೆಯಲ್ಲಿ ಅಂತ ಹೇಳಿರೋದು. ಇವರ ಹೆಚ್ಚಿನ ಮಾಹಿತಿ ಜೊತೆಗೆ ಇವರಿಗೆ ಇಷ್ಟ ಆಗುವಂಥ ಹುಡುಗ ಯಾವ ರೀತಿ ಇರಬೇಕು ಕಲ್ಪನಾ ಅವರಿಗೆ, ಅದು ನೋಡ್ಕೊಂಡು ಬರೋಣ. ವೆರಿ ವೆರಿ ಇಂಪಾರ್ಟೆಂಟ್. ಫೋಟೋ ನೋಡಿದ್ರಾ? ಬನ್ನಿ. ಮೊದಲನೇ ಪಾಯಿಂಟಲ್ಲಿ, ಜೀವನದಲ್ಲಿ ತುಂಬ ಅಂದರೆ ತುಂಬ ಕನಸುಗಳನ್ನು ಕಂಡಿರುವೆ ನಾನು. ಅದು ನನಗೆ ಮದುವೆ ಆಗುವಂಥ ಹುಡುಗನ ಮೂಲಕ ಈಡೇರಿಸ್ಕೊಳ್ತೇನೆ. ಯಾವ ರೀತಿಯ ಕನಸು ಅಂತಂದರೆ, ಪ್ರಸ್ತುತ ಒಂದು ಲೈಫ್ನಲ್ಲಿ ಕಾರ್ ತೆಗೆದುಕೊಳ್ಬೇಕು, ನನ್ನ ಒಂದು ಮನೆಯಲ್ಲಿ ಏನು ಕೂಡ ತೊಂದರೆ ಇಲ್ಲದಂಗೆ ಇರಬೇಕು. ಆ್ಯಂಡ್ ಅದೇ ರೀತಿಯಾಗಿ ಇವರ ತಂದೆ ತಾಯಿಯರನ್ನ ಅವರ ತಂದೆ ತಾಯಿಯ ಥರ ನೋಡ್ಕೊಳ್ಬೇಕು. ಈ ರೀತಿ ಕೆಲವೊಂದಿಷ್ಟು ಕನಸಿದೆ, ಅದು ಆಮೇಲೆ ಹೇಳ್ತೇನೆ ಬಿಡಿ. ಆ್ಯಂಡ್ ನಾನು ಸ್ವಲ್ಪ ದಪ್ಪನಿದ್ದೇನೆ, ಹಾಗಾಗಿ ನನಗೆ ನಡ್ಕೊಂಡು ಅಂತ ಹೋಗೋಕ್ಕೆ ಆಗಲ್ಲ ಜಾಸ್ತಿ. ನನ್ನದೇ ಕಾರ್ ಇದೆ, ಅದನ್ನು ನೀವೇ ಓಡಿಸ್ಕೊಂಡು ಹೋಗಬೇಕು, ನನ್ನ ಜೊತೆಗೆ ಬರಬೇಕು ಅಂತ ಹೇಳಿದ್ದಾರೆ. ನಾನು ತುಂಬ ವರ್ಷಗಳ ಹಿಂದೆ 4 ವರ್ಷಗಳ ಕಾಲ ಕೆಲಸ ಮಾಡ್ತಿದ್ನಲ್ವಾ, ಮದುವೆ ಆದ ನಂತರ ಕೆಲಸಕ್ಕೆ ಹೋಗಬೇಕಾಗಿರ್ತಕ್ಕಂಥ ಸಿಚುವೇಶನ್ ಏನಾದರೂ ಬಂದರೆ ನಾನು ಹೋಗ್ತೇನೆ ಕೆಲಸಕ್ಕೆ, ಆದರೆ ನಾನು ನಡ್ಕೊಂಡು ಹೋಗಲ್ಲ. ನನ್ನ ಹತ್ರ ಒಂದು ಕಾರ್ ಇದೆ, ಆ ಒಂದು ಕಾರಲ್ಲಿ ನನಗೆ ಒಯ್ದೊಯ್ದು ಬಿಡಬೇಕು ನೀವು, ಆ್ಯಂಡ್ ಕರ್ಕೊಂಡು ಬರಬೇಕು ಕೆಲಸ ಮುಗಿದ ತಕ್ಷಣ ಅಂತ ಹೇಳೋರು. ಸ್ನೇಹಿತರೆ, ನಿಮಗೆ ಕೆಲಸ ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ನನಗೆ ಕೆಲಸ ಕೊಡಿಸಿ ನಾನೇ ಹೋಗ್ಬಿಟ್ಟು ಮಾಡ್ತೀನಿ ಅಂತ ಹೇಳಿರೋದು. ಬೈ ಚಾನ್ಸ್ ಏನಾದರೂ ನಿಮಗೆ ಕೆಲಸ ಸಿಕ್ಕಿದ್ರೆ ಅದು ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ನನ್ನ ಕೊಡಿಸಿ ನಾನೇ ಹೋಗ್ಬಿಟ್ಟು ದಿನಾಲೂ ಮಾಡ್ಕೊಂಡು ಬರ್ತೀನಿ. ಬಟ್ ನನ್ನನ್ನು ಕರ್ಕೊಂಡು ಬರೋದು ಆ್ಯಂಡ್ ಕರ್ಕೊಂಡು ಬಂದು ಬಿಡೋದು ಇದನ್ನು ಮಾಡಿ ಸಾಕು, ಮತ್ತೇನಕ್ಕೂ ಕೂಡ ಬೇಡವೇ ಬೇಡ ಅಂತ ಖುದ್ದಾಗಿ ಹೇಳಿರೋದು. ಸ್ನೇಹಿತರೆ, ಯಾರೂ ಕೂಡ ಹೇಳಲ್ಲ ಈ ರೀತಿ, ನೀವು ಮನೇಲಿರಿ ನಾನೇ ದುಡ್ಕೊಂಬಂದು ಸಾಕ್ಸಿರಿ ಅಂತ. ಇವರು ಹೇಳಿದ್ದಾರೆ ಅಂದರೆ ಅದಕ್ಕೆ ಕೆಲವೊಂದಿಷ್ಟು ಪಾಯಿಂಟ್ಗಳಿವೆ, ಏನು ಅಂತ ಹೇಳ್ತೀನಿ ಬನ್ನಿ. ಸೊ ಯಾಕಂದರೆ ಸ್ನೇಹಿತರೆ, ಹುಟ್ಟಿದಾಗಿಂದ ಏನಾದರೂ ಕೆಲಸ ಮಾಡಿಕೊಂಡೇ ಬೆಳೆದಿರ್ತಕ್ಕಂಥವ್ರು ಇವರು. ಸೊ ಅದರಲ್ಲೂ ಕೂಡ ಸುಮಾರು ಮನೆಯಲ್ಲಿ ಕಷ್ಟ ಇದೆ, ಮನೇಲಿ ಸಿಚುವೇಶನ್ ಸರಿ ಇಲ್ಲ ಅಂದಾಗ 4ರಿಂದ 5 ವರ್ಷ ಹೋಗಿ ದುಡ್ಕೊಂಬಂದು ಮಿನಿಮಮ್ 5ರಿಂದ 10 ಲಕ್ಷ ರೂಪಾಯಿ ಕೂಡಿ ಹಾಕಿ ಇವಾಗ ಒಂದು ಸುಂದರವಾಗಿರ್ತಕ್ಕಂಥ ಮನೆ ಮತ್ತು ಸುಂದರವಾಗಿರ್ತಕ್ಕಂಥ ಸೆಕೆಂಡ್ ಹ್ಯಾಂಡ್ ಕಾರು ಕೂಡ ತೆಗೆದುಕೊಂಡಿರ್ತಾರೆ. ಅಂಥದ್ರಲ್ಲಿ ಇವಾಗ ಮದುವೆ ಆಗುವಂಥ ಗಂಡು ಇಷ್ಟಪಟ್ಬಿಟ್ಟು ಮದುವೆ ಆಗಿರ್ತಾರೆ. ಆನ್ಲೈನಲ್ಲಿ ಗಂಡು ಒಳ್ಳೆಯ ಗಂಡನೇ ಸಿಕ್ಕಿರ್ತಾನೆ ಬಿಡಿ, ಕೇರ್ ಮಾಡೋನು, ತುಂಬ ಪ್ರೀತಿ ಮಾಡೋನು, ಮುದ್ದು ಮಾಡೋನು ಅಂತ ಸಿಕ್ಕಿರ್ತಾನೆ. ಅಂಥ ಹುಡುಗನಿಗೋಸ್ಕರ ಕೆಲಸಕ್ಕೆ ಹೋಗಲ್ಲ ಅಂತಂದರೆ ಹೆಂಗೆ? ಕುಟುಂಬಕ್ಕೋಸ್ಕರ ಅಷ್ಟೆಲ್ಲ ಕೆಲಸ ಮಾಡಿಬಿಟ್ಟು ದುಡಿದ್ಬಿಟ್ಟು ಮನೆ ಕಳಿಸ್ಬಿಟ್ಟು ಕಾರ್ ತೆಗೆದುಕೊಂಡಿದ್ದಾರೆ ಅಂತಂದರೆ, ಇವಾಗ ಮದುವೆ ಆಗುವಂಥ ಗಂಡು, ಅದು ನಾನು ಇಷ್ಟಪಟ್ಟಿರ್ತಕ್ಕಂಥ ಹುಡುಗ ನನಗೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಅಂದಾಗ ನಾನೇ ತಾನೇ ಹೋಗಬೇಕಾಗಿರೋದು. ಮನೆ ಜವಾಬ್ದಾರಿ ಒಂದು ಹೆಣ್ಣು ಮಾತ್ರ ನಡೆಸ್ಕೊಂಡು ಹೋಗಬೇಕಾಗಿರೋದು, ಅದು ಅರ್ಥ ಮಾಡ್ಕೊಳ್ಳೋರು ನಾನೇ. ಹಾಗಾಗಿನೇ ಅವರ ಎಲ್ಲ ಮಾತನ್ನು ನಾನು ಕೇಳ್ತೇನೆ, ಅದೇ ರೀತಿಯಾಗಿ ನನ್ನ ಮಾತನ್ನು ಅವರು ಕೇಳ್ಕೊಂಡು ಹೋದರೆ ಸಾಕು. ಇಬ್ಬರು ಜಾಲಿಯಾಗಿ ಲೈಫ್ನ ಎಂಜಾಯ್ ಮಾಡೋಣ. ಜೊತೆಗೆ ನನ್ನ ಒಂದು ತಮ್ಮನ ಜವಾಬ್ದಾರಿ ನನ್ನ ಮೇಲೆ ಇದೆ, ನಾನು ಅವ್ರಿಗೆ ಶಿಕ್ಷಣ ಕೂಡ ಕೊಡಿಸ್ತೇನೆ, ಅದು ನನ್ನ ಖರ್ಚಿನಲ್ಲೇ. ಅವ್ರಿಗೆ ಏನಕ್ಕೆ ಕೊಡ್ತೀಯ ಅಂತ ನನಗೆ ಬೈಬಾರ್ದು ಅಂತ ಹೇಳಿದ್ದಾರೆ. ತಂದೆ ತಾಯಿವ್ರಿಗೂ ಕೂಡ ವಯಸ್ಸಾಯಿತು, ಅವರು ಇರೋ ತನಕ ಅವರ ಒಂದು ಜೊತೆಯಲ್ಲೇ ಇರೋಣ, ಅವ್ರು ಏನಾದರೂ ತೀರ್ಕೊಂಡ್ರು ಅಂತಾಗ ಇಬ್ಬರು ಕೂಡ ಬೇರೆ ಆಗೋಣ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸ್ನೇಹಿತರೆ, ಇದು ಇವತ್ತಿನ ವಿಚಾರ ಅವರು ಕಳಿಸಿರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಒಳಗಡೆ ಇರ್ತಕ್ಕಂತಹ ಕಾರಿನ ಫ್ಯೂಚರ್ಸ್ಗಳನ್ನು ನೋಡ್ಕೊಳ್ಬೋದು. ಆ್ಯಂಡ್ ಅದಕ್ಕೂ ಮುನ್ನ ನಿಮ್ಮ ಮಾಹಿತಿಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ, ಅವರು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ತಿಳಿಸಿ. ಖುದ್ದಾಗಿ ಅವರು ಅಲ್ಲಿಂದಲೇ ರಿಪ್ಲೈ ಕೊಡ್ತಾರೆ ಒಬ್ಬ ವ್ಯಕ್ತಿಗೆ, ಅವ್ರಿಗೆ ಇಷ್ಟ ಆದಂಥವ್ರಿಗೆ. ಆ್ಯಂಡ್ ಇಲ್ಲಿ ಇರ್ತಕ್ಕಂತಹ 2.3 ಇಂಚಸ್ಸಿನ ಒಂದು ಗ್ಲಾಸ್ ನೋಡ್ಕೊಳ್ಬೋದು. ಫುಲ್ಲಿ ಬ್ಲ್ಯಾಕ್ ಕಲರಲ್ಲಿದೆ, ವಿತ್ ಸ್ಟೇರಿಂಗ್ ಆ್ಯಂಡ್ ಏರ್ ಬ್ಯಾಗ್ ಇರ್ತಕ್ಕಂಥದ್ದು. ಆ್ಯಂಡ್ AC ಬಂದುಬಿಟ್ಟು ಏರ್ ಆಗಿ ಕನ್ವರ್ಟ್ ಆಗಿ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಮೈಲೇಜಿಂಗ್ ಬಂದು ಅಪ್ ಟು 26 ಮೈಲೇಜಿಂಗ್ ಕೊಡುತ್ತೆ. ಆ್ಯಂಡ್ CC ಬಂದುಬಿಟ್ಟು 1882 CC ಇರ್ತಕ್ಕಂಥ ಕಾರು.
ಸೊ ಒಳ್ಳೆಯದಾಗಲಿ, ಅವ್ರಿಗೂ ಕೂಡ ಒಳ್ಳೆಯ ವರ ಸಿಗಲಿ, ನಿಮಗೂ ಕೂಡ ಒಳ್ಳೆಯ ಹೆಣ್ಣು ಸಿಗಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ.